ಅವರೇ ನಮಸ್ಕಾರ. ನಿಮಗೆ ಇವತ್ತು ಈ ರೀತಿಯಾಗಿ ರಿಸಲ್ಟ್ ಬಂದಿದೆಯಲ್ಲ, ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರಿ ಸರ್? ಅದು VOG ಕಂಪ್ನಿದು ಆರ್ಗ್ಯಾನಿಕ್ ಕೊಟ್ಟಿರಲ್ಲ ಸರ್ ಲಾಸ್ಟ್ ಟೈಮ್, ಅದನ್ನು ಯೂಸ್ ಮಾಡಿದ್ವಿ. ಇದಕ್ಕೂ ಮುಂಚೆ ಬೇರೆ ವರ್ಷ, ಈ ವರ್ಷ ಬಿಟ್ಟು ಕಳೆದ ವರ್ಷದಲ್ಲೆಲ್ಲ ಬೇರೆ ಬೇರೆ ಕಂಪ್ನಿದು ಏನಾದ್ರು ಯೂಸ್ ಮಾಡಿದ್ರು? ಹಾಂ, ಬೇರೆ ಮಾಡಿದ್ವಿ ಸರ್. ಸೊ ಆ ವರ್ಷಕ್ಕೆ ಈ ವರ್ಷಕ್ಕೆ ನಿಮಗೆ ಏನು ವ್ಯತ್ಯಾಸ ಆಗ್ತಿದೆ? ಭಾಳ ವ್ಯತ್ಯಾಸ ಇದೆ ಆ ವರ್ಷಕ್ಕಿಂತ ಈ ವರ್ಷ. ಚೆನ್ನಾಗಿದೆ, ಒಳ್ಳೆ ಇಳುವರಿ ಬಂದಿದೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ. VOG ಕಂಪ್ನಿ ಪ್ರಾಡಕ್ಟ್ ಯಾವಾಗ ಯೂಸ್ ಮಾಡಿದ್ರಿ ಇದನ್ನು? ಯಾವ ಟೈಮಲ್ಲಿ? ಬಿತ್ತನೆ ಮಾಡಿ ಒಂದು 25-30 ಅಂದರೆ ತೆನೆ ಕಟ್ಟೋ ಟೈಮಲ್ಲಿ ಅಥವಾ ನಮ್ಮ ಸುಲಂಗಿ ಟೈಮಲ್ಲಿ ಮಟ್ಟ ಇದ್ದಾಗ ಸುಲಂಗಿ ಬರೋ ಟೈಮಲ್ಲಿ. ಓಕೆ. ಸೊ ಅದು ಮಾಡಿದ್ಮೇಲೆ ನಿಮಗೆ ಏನು ಅನುಭವ ಬಂತು? ಅಂದರೆ ಅದನ್ನು ಮಾಡಿದ್ರಲ್ಲ, ಬಂದಾದಮೇಲೆ ನಿಮಗೆ ಯಾವಾಗಿಂದ ರಿಸಲ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು? ತೆನೆಗಳು ಬಿಟ್ಟ ಮೇಲೆ? ಇಲ್ಲ, ಆವಾಗಿಂದಲೇ ಡಿಫ್ರೆಂಟ್ ಆದವು. ಒಳ್ಳೆ ಕಲರು, ಹಸಿರು ಕಲರ್, ಒಳ್ಳೆ ಇದು ದಂಟು ದಪ್ಪ ಆದಂಗೆ ಆದವು. ಅಲ್ಲಿ ಆದಮೇಲೆ ಚೆನ್ನಾಗಿ ಇಳುವರಿ ಅಂದರೆ ಆಮೇಲೆ ಇವು ಮೆಕ್ಕೆಜೋಳದ್ದು ಚೆನ್ನಾಗಿ ಬಂದ್ವು. ಇನ್ನೊಂದರಲ್ಲಿ 2-3 ತೆನೆಗಳು. ಈಗ ಇದನ್ನು ನೋಡಿದ್ರೆ ನಿಮ್ಮೂರವ್ರು ಏನಂತ ಹೇಳ್ತಿದ್ದಾರೆ? ನಿಮ್ಮೂರ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ತೋಟಗಳೆಲ್ಲ ಇದ್ದಾರೆ, ಬೇರೆ ತೋಟದ್ದು ಜೋಳ ಎಲ್ಲ ಬೆಳೆದಿದ್ದಾರೆ. ಇವತ್ತು ಇದೆಲ್ಲ ರಾಶಿ ಕೂಡ ನೀವು ಮಾಡಿದ್ರೆ, ಕೆಲವೊಂದು 3 ದಿನನೆಲ್ಲ ನೀವು ತೋರಿಸಿದ್ರೆ, ಬೇರೆಯವ್ರು ನಿಮ್ಮೂರವ್ರು ಏನು ಹೇಳ್ತಿದ್ದಾರೆ ಇದನ್ನು ನೋಡಿ? ಅಂದರೆ ಏನು ಬಳಸಿದೆ ಅಂತ ಕೇಳ್ತಿದ್ರು. ಅಂತ ಈಗ ಯಾವ ಔಷಧಿ ಸಿಂಪಡಣೆ ಮಾಡಿದ್ದೆ ನಮಗಿಲ್ಲ, ಅದೇ ಹಾಕಿದ್ರು. ಪಯನಿಯರೇ ಕೆಲವರು ಹಾಕಿದ್ದಾರೆ. ಇದನ್ನು ಯಾವ ಸ್ಪ್ರೇ ಮಾಡಿದ್ರೆ ಅಂತ ಔಷಧಿ ಕೇಳಿದ್ರು. ನಾನು ಹಿಂಗೆ ಬಾಟ್ಲಿ ತೋರಿಸಿದ್ದೆ VOG ಕಂಪ್ನಿ ಲಾಸ್ಟ್ ಟೈಮ್. ಅವೆಲ್ಲ ಕೇಳಿದಾಗ ಈ ಕಂಪ್ನಿ VOG. ಹಾಗಾದರೆ VOG ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರೆ ಈ ಥರ ಬರುತ್ತೆ ಅನ್ನೋದು ನೀವು ಗ್ಯಾರಂಟಿ 100ಕ್ಕೆ 100 ಹೇಳ್ತೀರಾ? 100%. ನೋಡಿ ರೈತರ ಸ್ನೇಹಿತರೆ, ಇದೇನಿಲ್ಲ, ಅರುಣ್ ಕುಮಾರ್ ಅಂತ ಸ್ನೇಹಿತರು, ಇವರು ಬಸ್ನಹಳ್ಳಿಯವರು. ಇವರು VOG ಕಂಪನಿಯ ಪ್ರಾಡಕ್ಟನ್ನು ಅಂದರೆ ಫ್ಲವರ್ ಬರೋ ಟೈಮಲ್ಲಿ, ಅಂದರೆ ಎಕ್ಸಾಂಪಲ್ ನೀವು ಜೋಳ ಬಿತ್ತನೆ ಮಾಡಿ 1-1.25 ತಿಂಗಳೊಳಗಡೆ, ಒಂದು 25 ದಿನದಿಂದ 1 ತಿಂಗಳ ಒಳಗಡೆ ಯೂಸ್ ಮಾಡಿದ್ದಾರೆ ಪ್ರಾಡಕ್ಟನ್ನು. ಸೊ ಅದು VOG ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿದ ಮೇಲೆ ಈ ರೀತಿಯಾಗಿ ಜೋಳ ಬಂದಿದೆ. ಇದನ್ನು ಊರವ್ರು ಏನಂತಿದ್ದಾರೆ ಅಂತ ಹೇಳಿದರೆ, ನಾವು ಇಷ್ಟು ವರ್ಷ ಜೋಳ ಬೆಳೆದಿದ್ದೀವಿ, ಬಟ್ ನಿನ್ನ ಪ್ಲಾಟಲ್ಲಿ ಬಂದಿರೋವಂಥ ಜೋಳ ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಸೊ ಇದಕ್ಕೆ ಕಾರಣ ಏನಂತ ಹೇಳಿದರೆ VOG ಪ್ರಾಡಕ್ಟ್ ಬಳಸಿರೋದ್ರಿಂದ ಬಂದಿದೆ ಅಂತ ಈ ರೈತರು ತುಂಬ ಖುಷಿಯಿಂದ ಹೇಳ್ತಾ ಇದ್ದಾರೆ. ಸೊ ಬರುವಂಥ ದಿನಗಳಲ್ಲಿ ಪೈನೀರ್ ತಳಿನ ನೀವು ಬಳಸಿ, ಬಿತ್ತನೆ ಬೀಜಕ್ಕೆ ಈ ತಳಿನ ಬಳಸಿ, ಹಾಗೆ VOG ಕಂಪನಿಯ ಪ್ರಾಡಕ್ಟನ್ನು ನೀವು ಔಷಧಿಗಳನ್ನು ಸ್ಪ್ರೇ ಮಾಡೋದ್ರಿಂದ ನಿಮಗೂ ಕೂಡ ಬರುವಂಥ ವರ್ಷಗಳಲ್ಲಿ ಈ ರೀತಿ ಇಳುವರಿ ಬರುತ್ತೆ. ನೀವು ಇದನ್ನು ಲೈವ್ ಕಣ್ಣಾರೆ ನೋಡ್ಬೋದು ಬಂದಿರೋದನ್ನು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ, ಏನಂದರೆ VOG ಕಂಪನಿಯ ಪ್ರಾಡಕ್ಟು ತುಂಬ ರಿಸಲ್ಟ್ ಇದೆ. ಸೊ ಇದನ್ನು ಸ್ಥಾಪನೆ ಮಾಡಿದಂಥ ಈ ಕಂಪನಿಯನ್ನು ನಡೆಸ್ತಿರುವಂಥ ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಈ ರೀತಿಯಾಗಿ ರೈತರಿಗೆ ಒಳ್ಳೆಯದಾಗೋ ಒಂದು ಉದ್ದೇಶ ಇಟ್ಕೊಂಡು ಈ ಕಂಪ್ನಿನ ಸ್ಥಾಪನೆ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಎಲ್ಲರೂ ಕೂಡ ಈ ಕಂಪ್ನಿ ಪ್ರಾಡಕ್ಟನ್ನು ಯೂಸ್ ಮಾಡಿ, ನೀವು ಅರುಣರ ಹಾಗೆ ಒಳ್ಳೆಯ ರಿಸಲ್ಟನ್ನು ಪಡೆದು ನಿಮ್ಮ ಊರಿಗೆ ನೀವು ಮಾದರಿ ರೈತರಾಗಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ.